ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡ್ಕೊಂಡು ಬರ್ತಾ ಇರೋ ರೆಸಿಪಿ ಜಿಲೇಬಿ ಮಾಡೋದನ್ನು ಈ ಹಂತದಲ್ಲಿ ನೀವು ಫಾಲೋ ಮಾಡಿದ್ರೆ ತುಂಬಾ ಸುಲಭ. ಕಟ್ ಮಾಡಿದಾಗ ಕ್ರಿಸ್ಪಿಯಾಗಿದೆ ಮತ್ತು ಒಳಗಡೆ ಜ್ಯೂಸ್ ಥರ ಇದೆ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ. ಮೈದಾ, ಉದ್ದಿನಹಿಟ್ಟು, ಮೊಸರು, ಆಯಿಲ್, ಅರಿಶಿನ ಮತ್ತು ನಿಂಬೆಹಣ್ಣು ಮತ್ತು ಬೇಕಾಗುವಷ್ಟು ನೀರು. ಈಗ ನಾವು ಒಂದು ಪಾತ್ರೆಗೆ 200 ಗ್ರಾಮಷ್ಟು ಮೈದಾನ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನಾನು ಉದ್ದಿನ ಹಿಟ್ಟು ಅಂದರೆ ಉದ್ದಿನಬೇಳೆನ ನೆನೆಸಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಉದ್ದಿನ ಹಿಟ್ಟನ್ನ ನಾವು 1 ಅವರ್ ಮುಂಚೆನೇ ಉದ್ದಿನಬೇಳೆ ನೆನೆಸಿ ಮಿಕ್ಸರಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಅರ್ಧ ಕಪ್ಪು. ಮೊಸರು 1 ಕಪ್ಪು. ಅರಿಶಿಣ, ನಾನು ಫುಡ್ ಕಲರ್ ಯೂಸ್ ಮಾಡ್ತಿಲ್ಲ, ಅದಕ್ಕೆ ಅರಿಶಿಣ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಅಡುಗೆಗೆ ಬಳಸೋ ಎಣ್ಣೆ ಮತ್ತು ನಿಂಬೆಹಣ್ಣನ್ನ ಹಿಂಡಿಬಿಟ್ಟು ಅದ್ರ ರಸನ ಹಾಕಬೇಕು. ಬೀಜನ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಬೀಜ ಇದ್ದರೆ ನಾವು ಜಿಲೇಬಿನ ಯಾವಾಗ ಬಿಡ್ತೀವಿ ಆಗ ಅದು ಸಿಕ್ಕಾಕೊಳ್ಳುತ್ತೆ. ಸೊ ಜಿಲೇಬಿ ಮಾಡುವಾಗ ಯಾವುದೇ ರೀತಿ ಬೀಜಗಳು ಬೇಡ. ಈಗ ನಾನು ಕಲಿಸ್ತಾ ಇದ್ದೀನಿ. ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ನೀರನ್ನು ನಾನು ಜಾಸ್ತಿ ಸುರ್ಕೋಬಾರ್ದು, ಚೂರೇ ಹಾಕ್ಕೊಂಡು ಅದನ್ನು ಕಲಿಸ್ಬೇಕು. ಫುಲ್ ತೆಳ್ಳಗಾಗಲೇಬಾರ್ದು. ಇಡ್ಲಿ ಹಿಟ್ಟು ಹೇಗಿರುತ್ತೋ ಆ ಥರ ಆಗಬೇಕು. ದೋಸೆ ಹಿಟ್ಟು ಇನ್ನೂ ತೆಳ್ಳಗಿರುತ್ತೆ, ದೋಸೆ ಹಿಟ್ಟು ಅದನ್ನು ಇದು ಬೇಡ. ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಈಗ ಇನ್ನೂ ಸ್ವಲ್ಪ ನೀರು ಇಡಿಸುತ್ತೆ ಅಂದಾಗ ಸ್ವಲ್ಪ ನೀರು ಹಾಕಬೇಕು. ಆದರೆ ಜಾಸ್ತಿ ನೀರಂತೂ ಹಾಕೋದೇ ಬೇಡ. ಇದಕ್ಕೆ ಜಾಸ್ತಿ ನೀರಾಯಿತು ಅಂದರೆ ಜಿಲೇಬಿ ಬಿಡುವಾಗ ಅದು ಒಡ್ಕೊಬಿಡುತ್ತೆ. ಈ ಥರ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಸಾಟಿ ಅಂತಾರಲ್ವ, ಆ ಥರ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಅದು ತಿರುಗಿಸೋದು ಕೂಡ ಒಂದು 5 ನಿಮಿಷ ಪ್ರೋಸೆಸ್ ಆಗುತ್ತೆ. ಚೆನ್ನಾಗಿ ತಿರುಗಿಸ್ಬೇಕು. ಚೆನ್ನಾಗಿ ತಿರುಗಿಸ್ಬಿಟ್ಟು ನೋಡಿ, ಸ್ವಲ್ಪ ಗಟ್ಟಿಯಾಗಿ ಬೀಳಬೇಕು ಮೇಲೆ. ಅದು ಗೊತ್ತಾಗಲಿಲ್ಲ ಅಂದರೆ ಗಟ್ಟಿ ಕಲಸಿ. ಹೀಗೆ ನೋಡಿ, ಈ ಹದದಲ್ಲಿ ಕಲಸಿ ಪೇಪರ್ ಮುಚ್ಚಿ, ನಾನು ತಟ್ಟೆ ಮುಚ್ಚಿ 1 ದಿವಸ ರಾತ್ರಿ ಇದು ಕಲಸಿದ್ದು ಬೆಳಗ್ಗೆ ತನಕ ಹೀಗೆ ಬಿಡಬೇಕು. ನೋಡಿ, ಬೆಳಗ್ಗೆ ಹುಳಿ ಬಂದಿದೆ. ಇದನ್ನು ನಾನು 12 ಅವರ್ಸ್ ಹುಳಿ ಬರೋಕ್ಕೆ ಬಿಟ್ಟಿದ್ದೀನಿ. ಈಗ ಬೆಳಗ್ಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ 1 ಕಪ್ ಸಕ್ಕರೆ ತೊಗೊತಾ ಇದ್ದೀನಿ. ಸಕ್ಕರೆಗೆ 1 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು. 1 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ಹಾಕಿ ನಾನು ಅದನ್ನು ಪಾಕ ಬರೋಕ್ಕೆ ಬಿಡ್ತೀನಿ. ಪಾಕ ಯಾವ ಹದದಲ್ಲಿ ಬರಬೇಕು ಅಂತಂದರೆ ಅಂಟಂಟಾಗಿರಬೇಕು ಮತ್ತು ಒಂದೆಳೆ ಪಾಕ ಬರೋದಕ್ಕಿಂತ ಮುಂಚೆ ಈ ಹದದಲ್ಲೇ ನೋಡ್ಕೋಬೇಕು. ನಾವೇನಾದರೂ ಒಂದೆಳೆ ಪಾಕ ಏನಾದರೂ ಮಾಡ್ತು ಅಂತಂದರೂ ಅದು ಗಟ್ಟಿ ಆಗಿಬಿಡುತ್ತೆ. ಜಿಲೇಬಿಗೆ ಗಟ್ಟಿ ಪಾಕ ಬೇಡ. ಈಗ ಸಕ್ಕರೆ ಕರಗ್ತಾ ಇದೆ ನೋಡಿ, ಸುತ್ತ ದಪ್ಪ ಗುಳ್ಳೆಗಳು ಬರ್ತಾಯಿದೆ. ಇಷ್ಟು ದಪ್ಪ ಗುಳ್ಳೆ ಬರ್ತಾಯಿದ್ರೆ ಅದು ಇನ್ನೂ ಕರಗಿಲ್ಲ. ಈಗ ಕರಗ್ತಾ ಇದೆ ನೋಡಿ, ಮಧ್ಯ ದಪ್ಪ ಗುಳ್ಳೆ ಬರ್ತಾಯಿದೆ. ಇದು ಕರಗಿದೆ. ಕರಗ್ತಾ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ. ನಮಗೆ ಗೊತ್ತಾಗುತ್ತೆ. ಫಸ್ಟ್ ಗೊತ್ತಾಗಲ್ಲ. ಹಿಂಗೆ ಮೇಲಿಂದ ಕೆಳಗೆ ಸುರಿವಾಗ ಅದು ಸ್ವಲ್ಪ ಗಟ್ಟಿ ಮಂದದಲ್ಲಿರುತ್ತೆ ನೋಡಿ. ನೊರೆ ಎಲ್ಲ ಸಣ್ಣಗಾಗಿದೆ. ಈ ಹಂತದಲ್ಲಿ ನಾವು ಅದನ್ನು ಸರಿ ಚೆಕ್ ಮಾಡಬೇಕು. 2-3 ನಿಮಿಷದಲ್ಲೇ ಪಾಕ ಬಂದುಬಿಡುತ್ತೆ. ನಾವು ಈ ಹಂತದಲ್ಲಿ ಒಂದು ಸರಿ ಚೆಕ್ ಮಾಡಿದಾಗ ಅದು ಅಂಟು ಕಾಣಿಸುತ್ತೆ ಮತ್ತು ಒಂದೆಳೆ ಪಾಕ ಸಣ್ಣದಾಗಿ ಬರೋ ಕಾಣಿಸ್ತಾ ಇರುತ್ತೆ ನೋಡಿ. ಅಂಟ್ತಾ ಇದೆ ಮತ್ತು ಒಂದೆಳೆ ಪಾಕ ಸಣ್ಣಗೆ ಬರೋಂಗೆ ಕಾಣಿಸ್ತಾ ಇದೆ. ನೋಡಿ, ಅದು ಬಿಟ್ಕೊತಾ ಇದೆ. ಅದೇ ಥರ ಇರಬೇಕು. ಒಂದೆಳೆ ಪಾಕ ಚೆನ್ನಾಗಿ ಬರೋಂಗೆ ಮಾಡ್ಕೊಳ್ಳೋದು ಬೇಡ. ಈ ಹಂತದಲ್ಲಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಅರ್ಧ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು ಏನಕ್ಕೆ ಹಿಂಡೋದು ಅಂದರೆ ಅದು ಗಟ್ಟಿ ಆಗಬಾರ್ದು ಅಂತ. ನಾವು ಹಂಗೆ ಬಿಟ್ಬಿಟ್ರೆ ಅದು ಗಟ್ಟಿ ಆಗಿಬಿಡುತ್ತೆ. ಜಿಲೇಬಿಗೆ ಹಾಕಿದಾಗ ನೀರಾಗಿರಬೇಕು. ಅದಕ್ಕೆ ನಾನು ನಿಂಬೆಹಣ್ಣು ಹಿಂಡಿದ್ದೀನಿ. ಈಗ ಅದು ಫುಡ್ ಕಲರ್ ಹಾಕಬೇಕು. ಫುಡ್ ಕಲರ್ ಬದಲು ನಾನು ಅರಿಶಿಣನೇ ಯೂಸ್ ಮಾಡ್ತಾಯಿದ್ದೀನಿ. ಅರಿಶಿಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಒಂದು ಸೈಡಿಗೆ ಇಟ್ಬಿಡಬೇಕು. ಇದು ಬಿಸಿಯಾಗೇ ಇರಬೇಕು, ಆದರೆ ಸ್ಟವ್ ಆನ್ ಮಾಡೋದು ಬೇಡ. ಈ ಹಂತದಲ್ಲೇ ನಾವು ಜಿಲೇಬಿ ಮಾಡಿ ಇದಕ್ಕೆ ಹಾಕಬೇಕು. ಈಗ ನಾನು ಜಿಲೇಬಿ ಹಿಟ್ಟಿನಲ್ಲಿ ಹುಳಿ ಬಂದಿದ್ದೆಲ್ಲ ಸಣ್ಣ ಉಂಡೆ ಅದನ್ನು ನಾನು ತೋರಿಸಿದ್ದೀನಿ ಅಲ್ವಾ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆ ಹುಳಿ ಅಂಶ ಚೆನ್ನಾಗಿ ಸೇರಿಕೊಳ್ಳುತ್ತೆ. ಎಲ್ಲ ಕಡೆ ಮಿಕ್ಸ್ ಆಗಿ ಅದು ಹುಳಿ ಎಲ್ಲ ಕಡೆ ಆಗುತ್ತೆ. ಈಗ ನೋಡಿ, ನಾನು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಒಂದು ಹಾಲಿನ ಕವರು ಯಾವುದಾದ್ರು ಒಂದು ಪ್ಯಾಕೆಟ್ ತೊಗೊಂಡು ಅದಕ್ಕೆ ನಾನು ಅದನ್ನು ಸುರಿತಾ ಇದ್ದೀನಿ. ಸುರಿದ್ಬಿಟ್ಟು ನಾನು ಮೇಲ್ಗಡೆ ಫೋಲ್ಡ್ ಮಾಡಿಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ತೀನಿ. ರಬ್ಬರ್ ಬ್ಯಾಂಡ್ ಹಾಕಿ ಗಟ್ಟಿಗೆ ರಬ್ಬರ್ ಬ್ಯಾಂಡ್ ಹಾಕಬೇಕು. ಇಲ್ಲ ಅಂತಂದರೆ ಅಲ್ಲಿಂದ ಅದು ಆಚೆ ಬರೋ ಸಾಧ್ಯತೆ ಇದೆ.
ಈ ಥರ ದೊಡ್ಡ ಕವರು 1 kg ಕವರ್ ತೊಗೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ಬೇಕು. ರಬ್ಬರ್ ಬ್ಯಾಂಡ್ ಹಾಕಿ ಸಿಸರಿಂದ ಕತ್ತರಿಯಿಂದ ನಾವು ಸಣ್ಣದಾಗಿ ಕಟ್ ಮಾಡಬೇಕು. ಇಲ್ಲೂ ಕೂಡ ನೋಡ್ಕೊಳ್ಳಿ, ದೊಡ್ಡದಾಗಿ ಕಟ್ ಮಾಡೋದು ಬೇಡ. ದೊಡ್ಡದಾಗಿ ಕಟ್ ಮಾಡಿದ್ರೆ ದಪ್ಪ ಬರುತ್ತೆ. ನೋಡಿ ಇಷ್ಟು ಸಣ್ಣ ಕಟ್ ಮಾಡಿ ನಾನೀಗ ಬಿಡ್ತಾಯಿದ್ದೀನಿ. ನೋಡಿ ಇಷ್ಟು ಸಣ್ಣ ಕಟ್ ಮಾಡಿದ್ರು ಇಷ್ಟು ದಪ್ಪ ಬರ್ತಾಯಿದೆ. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈಗ ಹಾಕಿದ ತಕ್ಷಣವೇ ಚೆನ್ನಾಗಿ ನೊರೆ ಬಂತು. ಈ ನೊರೆ ಬರ್ತಾನೆ ಇದೆ. ಈ ಟೈಮಲ್ಲಿ ಅದನ್ನು ಡಿಸ್ಟರ್ಬ್ ಮಾಡಲೇಬಾರ್ದು. ಅದು ನೊರೆ ಎಲ್ಲ ಹೋಗಿ ಫುಲ್ ನೀರು ಥರ ಆಗಬೇಕು ಎಣ್ಣೆ. ಆ ಟೈಮಲ್ಲಿ ನಾವು ಅದನ್ನು ಮಗ್ಚಾಕಬೇಕು. ನೋಡ್ಕೊಳ್ಳಿ, ನೀವು ಮುಂಚೆನೇ ಅದನ್ನು ಮಗ್ಚಾಕ್ತೀನಿ ಅಂತ ಹೋಯ್ತು ಅಂತ ಅಂದರೆ ಅದೆಲ್ಲ ಒಡ್ಕೊಂಬಿಡುತ್ತೆ ಜಿಲೇಬಿ. ಇದೆಲ್ಲ ನೋಡ್ಕೋಬೇಕು, ಗಮನದಲ್ಲಿಟ್ಕೋಬೇಕಾಗುತ್ತೆ. ನೋಡಿ ನೀರು ಥರ ಆಗಿದೆ. ಈ ಟೈಮಲ್ಲಿ ನಾನು ಅದನ್ನು ಮಗ್ಚಾಕ್ತಾಯಿದ್ದೀನಿ. ಮಗ್ಚಾಕಿ 1 ನಿಮಿಷ ಅದು ಬೆಂದುಬಿಡುತ್ತೆ. ಈಗ ಮಗ್ಚಾಕಿದ್ಮೇಲೆ ನಾನು ಸಕ್ಕರೆ ಪಾಕ ಇದೆಯಲ್ಲ ಅದಕ್ಕೆ ಇದನ್ನು ಹಾಕ್ತೀನಿ. ನೋಡಿ ಬಿಸಿ ಇರುವಾಗಲೇ ಅದನ್ನು ಹಾಕಬೇಕು. ನಾವು ಬೇರೆ ಕಡೆ ತಕ್ಕೊಂಡು ಅದು ಆರಿದ ಮೇಲೆ ಹಾಕ್ತೀನಿ ಅಂತ ಅಂದ್ಕೋಬಾರ್ದು ಇದನ್ನು. ಆವಾಗಲೇ ಅದು ಸಕ್ಕರೆ ನೀರನ್ನ ಅದು ಹೀರ್ಕೊಂಬಿಡೋದು. ಈಗ ನೋಡಿ ಇನ್ನೊಂದು ಬಿಟ್ಟಿದ್ದೀನಿ, ಅದಕ್ಕೂ ಕೂಡ ಸಕ್ಕರೆ ಪಾಕಕ್ಕೆ ಹಾಕ್ತಾಯಿದ್ದೀನಿ. ನಾನು ಮಾಡಿರೋ ಕನ್ಸಿಸ್ಟೆನ್ಸಿಲಿ ಇಷ್ಟು ಸಕ್ಕರೆ ಪಾಕ ಸಾಕು. ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಜಿಲೇಬಿ, ಟೇಸ್ಟಿಯಾಗೂ ಇದೆ.